ನಮಸ್ಕಾರ ಸ್ನೇಹಿತರೆ. ಒಂದು ಕ್ಷಣ ಊಹಿಸಿಕೊಳ್ಳಿ, ನಿಮ್ಮಿಂದ ನಿಮ್ಮ ಮನೆ, ಆಸ್ತಿ, ಕುಟುಂಬ, ನಿಮ್ಮ ಸ್ವಾತಂತ್ರ್ಯ, ಕೊನೆಗೆ ನಿಮ್ಮ ಹೆಸರನ್ನು ಕಿತ್ತುಕೊಂಡು ಪ್ರತಿದಿನ ಸಾವು ಕಣ್ಣೆದುರೇ ಕುಣಿಯುತ್ತಿರುವ ನರಕದಂತಹ ಜಾಗದಲ್ಲಿ ನಿಮ್ಮನ್ನು ಬಿಟ್ಟರೆ ಏನಾಗಬಹುದು? ಅಲ್ಲಿ ಬದುಕುವ ಸಣ್ಣ ಆಸೆಯಾದರೂ ಉಳಿಯುತ್ತದಾ? ಇಂತಹ ಒಂದು ಭೀಕರ ಪರಿಸ್ಥಿತಿಯನ್ನು ಸ್ವತಃ ಅನುಭವಿಸಿ ಅದರಿಂದ ಜೀವಂತವಾಗಿ ಹೊರಬಂದು ಇಡೀ ಪ್ರಪಂಚಕ್ಕೆ ಬದುಕಿನ ಅರ್ಥವನ್ನು ಕಲಿಸಿದ ಅದ್ಭುತ ವ್ಯಕ್ತಿಯ ಕಥೆ ಇದು. ಅದೇ ವಿಕ್ಟರ್ ಇ ಫ್ರಾಂಕಲ್ ಅವರು ಬರೆದ ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್. ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನರ ಜೀವನವನ್ನು ಬದಲಾಯಿಸಿದ ಈ ಪುಸ್ತಕದ ವಿಡಿಯೋವನ್ನು ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಇದು ನಿಮ್ಮ ಆಲೋಚನಾ ಕ್ರಮವನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು. ಪುಸ್ತಕಗಳ ಈ ಅದ್ಭುತ ಪ್ರಪಂಚಕ್ಕೆ ನಿಮ್ಮ ನೆಚ್ಚಿನ ಕನ್ನಡ ಬುಕ್ಸ್ ನಾಲೆಜ್ ಚಾನೆಲ್ಗೆ ಸ್ವಾಗತ. ಯಾವಾಗಲೂ ಅತ್ಯುತ್ತಮ ಪುಸ್ತಕಗಳ ಆಳವಾದ ಸಾರಾಂಶವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ಉದ್ದೇಶ. ಈ ಪ್ರಯತ್ನ ನಿಮಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರತಿಯೊಂದು ಲೈಕ್ ಮತ್ತು ಕಮೆಂಟ್ ನನಗೆ ಇನ್ನಷ್ಟು ಒಳ್ಳೆಯ ವಿಡಿಯೋಗಳನ್ನು ಮಾಡಲು ದೊಡ್ಡ ಸ್ಫೂರ್ತಿ ನೀಡುತ್ತದೆ. ಹಾಗೆಯೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಸ್ನೇಹಿತರೆ, ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್ ಪುಸ್ತಕವನ್ನು ಮುಖ್ಯವಾಗಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇ ಭಾಗವು ನಾಜಿ ಜೈಲು ಶಿಬಿರಗಳಲ್ಲಿ ಲೇಖಕರು ಅನುಭವಿಸಿದ ಭೀಕರ ಕಷ್ಟಗಳು ಮತ್ತು ಅಲ್ಲಿನ ಕೈದಿಗಳ ಮಾನಸಿಕ ಸ್ಥಿತಿಯನ್ನು ಎಳೆಯಾಗಿ ಬಿಚ್ಚಿಡುತ್ತದೆ. ಇನ್ನು ಎರಡನೇ ಭಾಗವು ಆ ಕಷ್ಟಗಳಿಂದಲೇ ಅವರು ರೂಪಿಸಿದ ಲೋಗೋಥೆರಪಿ ಎಂಬ ಅದ್ಭುತ ಮನೋವೈಜ್ಞಾನಿಕ ಸಿದ್ಧಾಂತದ ಬಗ್ಗೆ ಹೇಳುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಕೇವಲ ಭಾಗ 1 ಅಂದರೆ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿನ ಅನುಭವಗಳು ಎಂಬುದರ ಬಗ್ಗೆ ಮಾತ್ರ ಆಳವಾಗಿ ತಿಳಿದುಕೊಳ್ಳೋಣ. ಎರಡನೇ ಭಾಗದ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ವಿವರಣೆ ನೀಡುತ್ತೇನೆ. ಈ ಮೊದಲ ಭಾಗದಲ್ಲಿ ಜೈಲಿಗೆ ಸೇರಿದಾಗ ಒಬ್ಬ ಕೈದಿಯ ಮನಸ್ಥಿತಿ ಹೇಗೆ 3 ಹಂತಗಳಲ್ಲಿ ಬದಲಾಗುತ್ತದೆ ಎಂಬುದನ್ನು ಲೇಖಕರು ವಿವರಿಸಿದ್ದಾರೆ. ಬನ್ನಿ, ಆ ಹಂತಗಳು ಯಾವುವು ಎಂದು ನೋಡೋಣ. ಮೊದಲನೇ ಹಂತ: ಶಿಬಿರಕ್ಕೆ ಪ್ರವೇಶ ಮತ್ತು ಆಘಾತ. ಈ ಕಥೆ ಎಲ್ಲಿಂದ ಮತ್ತು ಹೇಗೆ ಶುರುವಾಯಿತು ಎಂದು ತಿಳಿಯಬೇಕಾದರೆ ನಾವು 2ನೇ ಮಹಾಯುದ್ಧದ ಕಾಲಕ್ಕೆ ಹೋಗಬೇಕು. ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ನ ಕ್ರೂರ ಆಡಳಿತವಿದ್ದ ಸಮಯವದು. ಯಹೂದಿಗಳನ್ನು ಮತ್ತು ಇತರ ಅಲ್ಪಸಂಖ್ಯಾತರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಎಂಬುದು ಹಿಟ್ಲರ್ನ ಉದ್ದೇಶವಾಗಿತ್ತು. ಇದಕ್ಕಾಗಿ ಆತ ಜರ್ಮನಿ ಮತ್ತು ತಾನು ವಶಪಡಿಸಿಕೊಂಡಿದ್ದ ಇತರ ದೇಶಗಳಲ್ಲಿ ವಾಸವಿದ್ದ ಲಕ್ಷಾಂತರ ಜನರನ್ನು ಅವರ ಮನೆಗಳಿಂದ ಬಲವಂತವಾಗಿ ಹೊರಹಾಕಿದನು. ಯಾವುದೇ ತಪ್ಪು ಮಾಡದ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದ ಗಂಡಸು, ಹೆಂಗಸು, ಮಕ್ಕಳು, ವಯಸ್ಸಾದವರು ಎನ್ನದೆ ಎಲ್ಲರನ್ನೂ ಪ್ರಾಣಿಗಳಿಗಿಂತ ಕಡೆಯಾಗಿ ನಡೆಸಿಕೊಳ್ಳಲಾಯಿತು. ಅವರನ್ನೆಲ್ಲ ತಮ್ಮ ಮನೆಗಳಿಂದ ಎಳೆದು ತಂದು ಸರಕು ಸಾಗಿಸುವ ಗೂಡ್ಸ್ ರೈಲುಗಳಲ್ಲಿ ಉಸಿರುಗಟ್ಟುವಂತೆ ತುಂಬಲಾಯಿತು. ಆ ರೈಲಿನ ಡಬ್ಬಿಗಳಲ್ಲಿ ಎಷ್ಟು ಜನರನ್ನು ತುಂಬಲಾಗಿತ್ತು ಎಂದರೆ ಯಾರಿಗೂ ಕೂರಲು ಕೂಡ ಕನಿಷ್ಠ ಜಾಗವಿರಲಿಲ್ಲ. ದಿನಗಟ್ಟಲೆ ಪ್ರಯಾಣ, ಕುಡಿಯಲು ನೀರಿಲ್ಲ, ತಿನ್ನಲು ಸರಿಯಾದ ಆಹಾರವಿಲ್ಲ ಮತ್ತು ಶೌಚಾಲಯದ ವ್ಯವಸ್ಥೆಯೂ ಇರಲಿಲ್ಲ. ಆ ನರಕಯಾತನೆ ತಾಳಲಾರದೆ ಅನೇಕರು ಆ ರೈಲಿನಲ್ಲೇ ಉಸಿರುಗಟ್ಟಿ ಸತ್ತರು. ನಾವೆಲ್ಲ ಎಲ್ಲಿಗೆ ಹೋಗುತ್ತಿದ್ದೇವೆ, ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಕೊನೆಗೂ ಆ ರೈಲು ಬಂದು ನಿಂತದ್ದು ಆಶ್ವಿಟ್ಸ್ ಎಂಬ ಭೀಕರ ಜೈಲು ಶಿಬಿರದ ಮುಂದೆ. ರೈಲು ಅಲ್ಲಿ ತಲುಪಿದಾಗ ಜನರ ಮನಸ್ಸಿನಲ್ಲಿ ಒಂದು ಸಣ್ಣ ಭರವಸೆ ಇತ್ತು. ಬಹುಶಃ ಇಲ್ಲಿ ನಮಗೆ ಒಳ್ಳೆಯ ಕೆಲಸ ಕೊಡಬಹುದು, ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು ಎಂಬ ಭ್ರಮೆ ಅವರಲ್ಲಿತ್ತು. ಇದನ್ನು ಮನೋವಿಜ್ಞಾನದಲ್ಲಿ ಡೆಲ್ಯೂಷನ್ ಆಫ್ ರಿಪ್ರೀವ್ ಎಂದು ಕರೆಯುತ್ತಾರೆ. ಅಂದರೆ ಕೊನೆಯ ಕ್ಷಣದಲ್ಲಿ ಏನಾದರೂ ಪವಾಡ ನಡೆದು ತಾವು ಬದುಕುಳಿಯುತ್ತೇವೆ ಎಂಬ ಸುಳ್ಳು ನಂಬಿಕೆ. ಆದರೆ ರೈಲಿನಿಂದ ಕೆಳಗಿಳಿದ ತಕ್ಷಣ ಆ ಭ್ರಮೆ ಒಡೆದು ಹೋಗುತ್ತಿತ್ತು. ಅಲ್ಲಿ ನಿಂತಿದ್ದ ನಾಜಿ ಅಧಿಕಾರಿಗಳು ಕೇವಲ ತಮ್ಮ ಕೈಬೆರಳಿನಿಂದ ಜನರನ್ನ ಎಡ ಮತ್ತು ಬಲಕ್ಕೆ ವಿಂಗಡಿಸುತ್ತಿದ್ದರು. ಬಲಕ್ಕೆ ಹೋದವರನ್ನು ಕಠಿಣ ಕೆಲಸಗಳಿಗೆ ಬಳಸಿಕೊಳ್ಳಲಾಗುತ್ತಿತ್ತು. ಎಡಕ್ಕೆ ಹೋದವರನ್ನು, ಅಂದರೆ ವಯಸ್ಸಾದವರು, ಗರ್ಭಿಣಿಯರು ಮತ್ತು ಕಾಯಿಲೆ ಇದ್ದವರನ್ನು ನೇರವಾಗಿ ಗ್ಯಾಸ್ ಚೇಂಬರ್ಗಳಿಗೆ, ಅಂದರೆ ವಿಷಾನಿಲ ತುಂಬಿದ ಕೋಣೆಗಳಿಗೆ ಕಳುಹಿಸಿ ನಿರ್ದಾಕ್ಷಣ್ಯವಾಗಿ ಕೊಲ್ಲಲಾಗುತ್ತಿತ್ತು. ಲೇಖಕ ವಿಕ್ಟರ್ ಫ್ರಾಂಕಲ್ ಅವರು ಕೂಡ ಇದೇ ಸಾವಿನ ಸರದಿಯಲ್ಲಿ ನಿಂತಿದ್ದರು. ಅದೃಷ್ಟವಶಾತ್ ಅವರು ಬಲಬದಿಗೆ ಆಯ್ಕೆಯಾದರು. ಆದರೆ ಬದುಕಿದವರಿಗೂ ಅಲ್ಲಿ ಸುಲಭದ ಜೀವನವಿರಲಿಲ್ಲ. ಮೊದಲಿಗೆ ಅವರಿಂದ ಅವರ ಬಟ್ಟೆಗಳನ್ನು ಕಿತ್ತುಕೊಳ್ಳಲಾಯಿತು. ಮೈಮೇಲಿನ ಎಲ್ಲಾ ಕೂದಲುಗಳನ್ನು ತೆಗೆದುಹಾಕಲಾಯಿತು. ಅವರ ಬಳಿ ಇದ್ದ ಪುಸ್ತಕ, ದುಡ್ಡು, ಚಿನ್ನ, ಅಷ್ಟೇ ಏಕೆ ಅವರ ಹೆಸರನ್ನು ಕೂಡ ಕಿತ್ತುಕೊಳ್ಳಲಾಯಿತು. ಪ್ರತಿಯೊಬ್ಬರಿಗೂ ಒಂದೊಂದು ನಂಬರ್ ಕೊಡಲಾಯಿತು. ವಿಕ್ಟರ್ ಫ್ರಾಂಕಲ್ ಅವರ ನಂಬರ್ 1191014.
ಅಂದಿನಿಂದ ಆ ನಂಬರ್ ಅವರ ಹೊಸ ಹೆಸರಾಯಿತು. ಮನುಷ್ಯನಿಗೆ ಬೆಲೆ ಹೋಗಿ ಕೇವಲ ಒಂದು ಸಂಖ್ಯೆಯಾಗಿ ಬದಲಾದರು. ತಮ್ಮ ಹಿಂದಿನ ಜೀವನ, ಕುಟುಂಬ, ಆಸ್ತಿ, ಗೌರವ ಎಲ್ಲವನ್ನೂ ಕಳೆದುಕೊಂಡ ಆ ಕ್ಷಣದಲ್ಲಿ ಕೈದಿಗಳಿಗಾದ ಮೊದಲ ಅನುಭವವೇ ತೀವ್ರವಾದ ಆಘಾತ. ತಾವು ಈಗ ಕೇವಲ ಒಂದು ಬೆತ್ತಲೆ ದೇಹ ಮಾತ್ರ, ತಮ್ಮ ಬಳಿ ಕಳೆದುಕೊಳ್ಳಲು ಇನ್ನೇನೂ ಉಳಿದಿಲ್ಲ ಎಂಬ ಕಟು ಸತ್ಯ ಅವರಿಗೆ ಅರ್ಥವಾಗಲು ಶುರುವಾಯಿತು. ಈ ತೀವ್ರವಾದ ಆಘಾತ ಮತ್ತು ನೋವಿನಿಂದಾಗಿ ಅನೇಕ ಕೈದಿಗಳು ಎಲೆಕ್ಟ್ರಿಕ್ ಬೇಲಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುವ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದರು. ಇದುವೇ ಕಾನ್ಸಂಟ್ರೇಷನ್ ಕ್ಯಾಂಪ್ನ ಮೊದಲ ಹಂತದ ಮಾನಸಿಕ ಸ್ಥಿತಿ, ಅಂದರೆ ಆಘಾತ. ಎರಡನೇ ಹಂತ, ದೈನಂದಿನ ಶಿಬಿರದ ಜೀವನ ಮತ್ತು ನಿರಾಸಕ್ತಿ. ಮೊದಲನೇ ಹಂತದ ಆಘಾತವು ಕೆಲವು ದಿನಗಳ ನಂತರ ನಿಧಾನವಾಗಿ ಮಾಯವಾಗಲು ಶುರುವಾಯಿತು. ಅದರ ಜಾಗದಲ್ಲಿ ಇನ್ನೊಂದು ಭಯಾನಕ ಮಾನಸಿಕ ಸ್ಥಿತಿ ಹುಟ್ಟಿಕೊಂಡಿತು. ಅದೇ ನಿರಾಸಕ್ತಿ ಅಥವಾ ಭಾವನಾತ್ಮಕ ಮರಗಟ್ಟುವಿಕೆ. ಇದನ್ನು ಇಂಗ್ಲಿಷ್ನಲ್ಲಿ ಅಪಥಿ ಎಂದು ಕರೆಯುತ್ತಾರೆ. ಪ್ರತಿದಿನ ತಮ್ಮ ಕಣ್ಣೆದುರೇ ಜನ ಸಾಯುತ್ತಿರುವುದನ್ನು ನೋಡಿ ಕೈದಿಗಳ ಮನಸ್ಸು ಕಲ್ಲಾಗಲು ಶುರುವಾಯಿತು. ಮೊದಲೆಲ್ಲ ಯಾರಾದರೂ ಸತ್ತರೆ ಅಳುತ್ತಿದ್ದವರು ಆಮೇಲೆ ಯಾವುದೇ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ. ಯಾರಾದರೂ ಸತ್ತ ತಕ್ಷಣ ಆ ಶವದ ಮೈಮೇಲಿದ್ದ ಬಟ್ಟೆ, ಶೂ ಅಥವಾ ಅವರ ಬಳಿಯಿದ್ದ ಸಣ್ಣ ಬ್ರೆಡ್ ತುಂಡನ್ನು ಕಿತ್ತುಕೊಳ್ಳಲು ಉಳಿದ ಕೈದಿಗಳು ಮುಗಿಬೀಳುತ್ತಿದ್ದರು. ಅವರಲ್ಲಿ ಯಾವುದೇ ಕನಿಕರ, ದುಃಖ ಉಳಿದಿರಲಿಲ್ಲ. ಸಾವೆಂಬುದು ಅವರಿಗೆ ತೀರಾ ಸಾಮಾನ್ಯ ವಿಷಯವಾಗಿ ಹೋಗಿತ್ತು. ಅವರ ದಿನನಿತ್ಯದ ಜೀವನ ಹೇಗಿತ್ತು ಗೊತ್ತಾ? ಕೇವಲ ಒಂದು ಸಣ್ಣ ಬ್ರೆಡ್ ತುಂಡು ಮತ್ತು ನೀರಿನಂತಿದ್ದ ಸ್ವಲ್ಪ ಸೂಪ್ ಮಾತ್ರ ಅವರಿಗೆ ಇಡೀ ದಿನದ ಊಟವಾಗಿತ್ತು. ಆ ಚಳಿಗಾಲದಲ್ಲಿ, ಮೈ ಕೊರೆಯುವ ಹಿಮದಲ್ಲಿ, ಸರಿಯಾದ ಬಟ್ಟೆ ಮತ್ತು ಶೂ ಇಲ್ಲದೆ ಮೈಲ್ಗಟ್ಟಲೆ ನಡೆದು ಹೋಗಿ ಕಲ್ಲು ಒಡೆಯುವ, ರೈಲ್ವೆ ಟ್ರ್ಯಾಕ್ ನಿರ್ಮಿಸುವ ಕೆಲಸ ಮಾಡಬೇಕಿತ್ತು. ಚಳಿಯಿಂದಾಗಿ ಕಾಲಿನಲ್ಲಿ ರಕ್ತ ಸುರಿಯುತ್ತಿದ್ದರೂ ಕೆಲಸ ನಿಲ್ಲಿಸುವಂತಿರಲಿಲ್ಲ. ಸ್ವಲ್ಪ ನಿಂತರೂ ಅಥವಾ ನಿಧಾನವಾಗಿ ಕೆಲಸ ಮಾಡಿದರೂ ನಾಜಿ ಅಧಿಕಾರಿಗಳು ಮೃಗಗಳಂತೆ ಚಾವಟಿಯಿಂದ ಹೊಡೆಯುತ್ತಿದ್ದರು. ಇಂತಹ ಭೀಕರ ಹಸಿವು ಮತ್ತು ಕಷ್ಟದಿಂದಾಗಿ ಕೈದಿಗಳ ಮನಸ್ಸಿನಲ್ಲಿ ಯಾವುದೇ ಉನ್ನತ ಆಲೋಚನೆಗಳು ಬರುತ್ತಿರಲಿಲ್ಲ. ಅವರ ಒಂದೇ ಒಂದು ಗುರಿ ಹೇಗಾದರೂ ಮಾಡಿ ಇವತ್ತು ಬದುಕಬೇಕು ಮತ್ತು ಏನಾದರೂ ಸ್ವಲ್ಪ ತಿನ್ನಲು ಸಿಗಬೇಕು ಎಂಬುದು ಮಾತ್ರ ಆಗಿತ್ತು. ಪ್ರೀತಿ, ಕರುಣೆ, ಕನಸು ಇವೆಲ್ಲವೂ ಅವರಿಗೆ ಸಂಪೂರ್ಣವಾಗಿ ಮರೆತು ಹೋಗಿದ್ದವು. ಅವರು ಕೇವಲ ಒಂದು ಜೀವಂತ ಶವದಂತೆ ಕೆಲಸ ಮಾಡುತ್ತಿದ್ದರು. ಲೇಖಕ ವಿಕ್ಟರ್ ಫ್ರಾಂಕಲ್ ಅವರು ಹೇಳುವಂತೆ, ಈ ನಿರಾಸಕ್ತಿ ಅಥವಾ ಭಾವನಾಶೂನ್ಯತೆ ಎಂಬುದು ಕೈದಿಗಳ ಮನಸ್ಸು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಕಟ್ಟಿಕೊಂಡಿದ್ದ ಒಂದು ಗುರಾಣಿಯಾಗಿತ್ತು. ತೀವ್ರವಾದ ನೋವನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಅವರ ಮನಸ್ಸು ಭಾವನೆಗಳನ್ನು ಸಂಪೂರ್ಣವಾಗಿ ಸ್ವಿಚ್ ಆಫ್ ಮಾಡಿತ್ತು. ಇದು ಎರಡನೇ ಹಂತದ ಕರಾಳ ವಾಸ್ತವ. ಇಲ್ಲಿ ಮನುಷ್ಯ ತನ್ನ ಮನುಷ್ಯತ್ವವನ್ನೇ ಕಳೆದುಕೊಂಡು ಕೇವಲ ಪ್ರಾಣಿಯಂತೆ ಬದುಕಲು ಹೋರಾಡುತ್ತಿದ್ದ. ಮೂರನೇ ಹಂತ, ಬಿಡುಗಡೆಯ ನಂತರದ ಪ್ರತಿಕ್ರಿಯೆ ಮತ್ತು ಹೊಂದಾಣಿಕೆ. ವರ್ಷಗಳ ಕಾಲ ನರಕಯಾತನೆ ಅನುಭವಿಸಿದ ನಂತರ ಕೊನೆಗೂ ಆ ದಿನ ಬಂತು. ಜರ್ಮನಿ ಯುದ್ಧದಲ್ಲಿ ಸೋತಿತ್ತು. ಶಿಬಿರದ ಗೇಟುಗಳು ತೆರೆದುಕೊಂಡವು. ಕೈದಿಗಳಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿತು. ನಾವು ಸಾಮಾನ್ಯವಾಗಿ ಅಂದುಕೊಳ್ಳುತ್ತೇವೆ, ಅಂತಹ ಜೈಲಿನಿಂದ ಬಿಡುಗಡೆಯಾದ ತಕ್ಷಣ ಅವರು ಎಷ್ಟೊಂದು ಖುಷಿಪಟ್ಟಿರಬಹುದು, ಕುಣಿದು ಕುಪ್ಪಳಿಸಿರಬಹುದು ಎಂದು. ಆದರೆ ವಾಸ್ತವದಲ್ಲಿ ಅಲ್ಲಿ ನಡೆದದ್ದೇ ಬೇರೆ. ಬಿಡುಗಡೆಯಾದ ಮೊದಲ ದಿನ ಆ ಕೈದಿಗಳಿಗೆ ಖುಷಿ ಎನ್ನುವುದೇ ಆಗಲಿಲ್ಲ. ಅವರು ನಿಧಾನವಾಗಿ ಗೇಟ್ನಿಂದ ಹೊರಬಂದು ಸ್ವತಂತ್ರವಾಗಿ ಹೆಜ್ಜೆ ಹಾಕಿದರು. ಸುತ್ತಮುತ್ತಲಿನ ಹಸಿರು ಗದ್ದೆಗಳು, ಹೂವುಗಳು ಎಲ್ಲವನ್ನೂ ನೋಡಿದರು. ಆದರೆ ಅವರ ಮನಸ್ಸಿನಲ್ಲಿ ಯಾವುದೇ ಭಾವನೆಗಳು ಮೂಡಲಿಲ್ಲ. ಅವರು ಸಂತೋಷಪಡುವ ಶಕ್ತಿಯನ್ನೇ ಸಂಪೂರ್ಣವಾಗಿ ಕಳೆದುಕೊಂಡಿದ್ದರು. ತಾವೀಗ ನಿಜವಾಗಿಯೂ ಸ್ವತಂತ್ರರಾಗಿದ್ದೇವೆಯೋ ಅಥವಾ ಇದು ಯಾವುದಾದರೂ ಸುಂದರವಾದ ಕನಸೋ ಎಂಬ ಗೊಂದಲ ಅವರಲ್ಲಿತ್ತು. ಇದನ್ನು ಮನೋವಿಜ್ಞಾನದಲ್ಲಿ ಡಿಪರ್ಸನಲೈಸೇಷನ್ ಎಂದು ಕರೆಯುತ್ತಾರೆ. ಅಂದರೆ ವಾಸ್ತವ ಪ್ರಪಂಚಕ್ಕೂ ಮತ್ತು ತಮಗೂ ಯಾವುದೇ ಸಂಬಂಧವಿಲ್ಲ, ತಮ್ಮ ಭಾವನೆಗಳು ಮರಗಟ್ಟಿ ಹೋಗಿವೆ ಎಂಬ ಸ್ಥಿತಿ. ಕೆಲವು ದಿನಗಳ ನಂತರ ಅವರಿಗೆ ನಿಧಾನವಾಗಿ ತಾವು ಸ್ವತಂತ್ರರು ಎಂಬ ಸತ್ಯ ಅರ್ಥವಾಗಲು ಶುರುವಾಯಿತು. ಆದರೆ ಇಲ್ಲಿಂದ ಇನ್ನೊಂದು ದೊಡ್ಡ ಸಮಸ್ಯೆ ಶುರುವಾಯಿತು. ಇಷ್ಟು ದಿನ ತೀವ್ರವಾದ ಒತ್ತಡ ಮತ್ತು ಹಿಂಸೆಯಲ್ಲಿದ್ದ ಕೆಲವು ಕೈದಿಗಳು ಬಿಡುಗಡೆಯಾದ ತಕ್ಷಣ ತಾವೇ ಕ್ರೂರವಾಗಿ ವರ್ತಿಸಲು ಶುರುಮಾಡಿದರು. ಬೇರೆಯವರ ಹೊಲಗಳಿಗೆ ನುಗ್ಗಿ ಬೆಳೆ ನಾಶ ಮಾಡುವುದು, ಸಿಕ್ಕವರ ಮೇಲೆ ಹಲ್ಲೆ ಮಾಡುವುದು, ಇಂತಹ ತಪ್ಪುಗಳನ್ನು ಮಾಡಲಾರಂಭಿಸಿದರು.
ನಾನು ಇಷ್ಟು ವರ್ಷ ಕಷ್ಟ ಅನುಭವಿಸಿದ್ದೇನೆ, ಹಾಗಾಡಿ ಬೇರೆಯವರಿಗೆ ತೊಂದರೆ ಕೊಡುವ ಹಕ್ಕು ನನಗಿದೆ ಎಂಬ ವಿಕೃತ ಮನಸ್ಥಿತಿ ಅವರಲ್ಲಿ ಬೆಳೆದಿತ್ತು. ಇದೆಲ್ಲದಕ್ಕಿಂತ ಅತೀ ದೊಡ್ಡ ಆಘಾತ ಅವರಿಗೆ ಕಾದಿದ್ದು ಅವರು ತಮ್ಮ ತಮ್ಮ ಊರುಗಳಿಗೆ ಹಿಂದಿರುಗಿದಾಗ. ಜೈಲಿನಲ್ಲಿದ್ದಾಗ ಅವರು ಪ್ರತಿ ಕ್ಷಣವೂ ತಮ್ಮ ಹೆಂಡತಿ, ಮಕ್ಕಳು, ತಂದೆ ತಾಯಿಯನ್ನು ಮತ್ತೆ ನೋಡಬಹುದು ಎಂಬ ಒಂದೇ ಒಂದು ಆಸೆಯಿಂದ ಬದುಕುಳಿದಿದ್ದರು. ಆದರೆ ಊರಿಗೆ ಹೋದಾಗ ಅವರಿಗೆ ತಿಳಿದ ವಿಷಯವೇನೆಂದರೆ ಅವರ ಇಡೀ ಕುಟುಂಬವನ್ನೇ ಗ್ಯಾಸ್ ಚೇಂಬರ್ಗಳಲ್ಲಿ ಹಾಕಿ ಕೊಲ್ಲಲಾಗಿತ್ತು. ಅವರ ಮನೆಗಳು ನಾಶವಾಗಿದ್ದವು. ತಮಗಾಗಿ ಕಾಯುವವರು ಈ ಪ್ರಪಂಚದಲ್ಲಿ ಯಾರೂ ಉಳಿದಿಲ್ಲ ಎಂಬ ಕಟು ಸತ್ಯ ತಿಳಿದಾಗ ಅವರು ಸಂಪೂರ್ಣವಾಗಿ ಕುಸಿದ ಹೋದರು. ಜೈಲಿನಲ್ಲಿದ್ದಾಗಲಾದರೂ ಬದುಕಲು ಒಂದು ಆಸೆಯಿತ್ತು. ಆದರೆ ಬಿಡುಗಡೆಯಾದ ಮೇಲೆ ಆ ಆಸೆಯೇ ಸತ್ತು ಹೋಗಿತ್ತು. ಈ ತೀವ್ರವಾದ ಖಿನ್ನತೆಯಿಂದ ಹೊರಬರಲು ಅವರಿಗೆ ತುಂಬಾ ಸಮಯ ಹಿಡಿಯಿತು. ಯಾರು ತಮ್ಮ ಜೀವನದಲ್ಲಿ ಹೊಸದೊಂದು ಗುರಿಯನ್ನು ಮತ್ತು ಹೊಸದೊಂದು ಅರ್ಥವನ್ನು ಕಂಡುಕೊಂಡರು, ಅವರು ಮಾತ್ರ ಈ ಆಘಾತದಿಂದ ಸಂಪೂರ್ಣವಾಗಿ ಗುಣಮುಖರಾಗಿ ಹೊಸ ಜೀವನ ಶುರು ಮಾಡಲು ಸಾಧ್ಯವಾಯಿತು. ಸ್ನೇಹಿತರೆ, ಇಲ್ಲಿಗೆ ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್ ಪುಸ್ತಕದ ಮೊದಲನೇ ಭಾಗ, ಅಂದರೆ ಕಾನ್ಸಂಟ್ರೇಷನ್ ಕ್ಯಾಂಪ್ನ ಅನುಭವಗಳ ಸಾರಾಂಶ ಮುಕ್ತಾಯವಾಗುತ್ತದೆ. ಈ ಮೊದಲ ಭಾಗದಲ್ಲಿ ನಾವು ಕೇವಲ ಮನುಷ್ಯನ ಕಷ್ಟಗಳನ್ನು, ಆಘಾತವನ್ನು ಮತ್ತು ನೋವನ್ನು ಮಾತ್ರ ನೋಡಿದೆವು. ಆದರೆ ನಿಮ್ಮ ಮನಸ್ಸಿನಲ್ಲಿ ಈಗ ಒಂದು ಪ್ರಶ್ನೆ ಮೂಡಿರಬಹುದು. ಇಷ್ಟೆಲ್ಲ ಕಳೆದುಕೊಂಡರೂ, ಪ್ರತಿದಿನ ಸಾವು ಕಣ್ಣೆದುರೇ ಇದ್ದರೂ ವಿಕ್ಟರ್ ಫ್ರಾಂಕಲ್ ಅವರು ಹುಚ್ಚರಾಗದೆ, ಆತ್ಮಹತ್ಯೆ ಮಾಡಿಕೊಳ್ಳದೆ ಹೇಗೆ ಬದುಕುಳಿದರು? ಆ ನರಕದಲ್ಲೂ ಅವರು ತಮ್ಮ ಬದುಕಿನ ಅರ್ಥವನ್ನು ಹೇಗೆ ಕಂಡುಕೊಂಡರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವೇ ಪುಸ್ತಕದ ಎರಡನೇ ಭಾಗ, ಅದೇ ಲೋಗೋಥೆರಪಿ. ನೀವು ಪ್ರಸ್ತುತ ಜೀವನದಲ್ಲಿ ಯಾವುದೇ ಕಷ್ಟದಲ್ಲಿದ್ದರೂ, ಎಷ್ಟೇ ದೊಡ್ಡ ಡಿಪ್ರೆಷನ್ನಲ್ಲಿದ್ದರೂ, ಅಥವಾ ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಸಾಧಿಸಬೇಕು ಎಂಬ ಹಂಬಲ ನಿಮಗಿದ್ದರೆ, ಈ ಎರಡನೇ ಭಾಗವನ್ನು ನೀವು ಮಿಸ್ ಮಾಡದೆ ನೋಡಲೇಬೇಕು. ಏಕೆಂದರೆ ಕಷ್ಟಗಳನ್ನು ಹೇಗೆ ಎದುರಿಸಬೇಕು ಮತ್ತು ಬದುಕುವ ಕಾರಣವನ್ನು ಹೇಗೆ ಹುಡುಕಬೇಕು ಎಂಬುದನ್ನು ಆ ವಿಡಿಯೋ ನಿಮಗೆ ಕಲಿಸುತ್ತದೆ. ಅದು ನಿಮ್ಮ ಆಲೋಚನಾ ರೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ಆ ಅದ್ಭುತವಾದ ಎರಡನೇ ಭಾಗದ ವಿಡಿಯೋ ಲಿಂಕನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲೂ ಪಿನ್ ಮಾಡಿದ್ದೇನೆ. ದಯವಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎರಡನೇ ಭಾಗವನ್ನು ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಕೇವಲ ಕಥೆಗಳನ್ನಲ್ಲದೆ ನಿಮ್ಮ ಜೀವನವನ್ನು ಉತ್ತಮಗೊಳಿಸುವ ಇಂತಹ ಅತ್ಯಮೂಲ್ಯ ಪುಸ್ತಕಗಳ ಜ್ಞಾನವನ್ನು ಅತ್ಯಂತ ಸರಳವಾಗಿ ಕನ್ನಡದಲ್ಲಿ ನಿಮ್ಮ ಮುಂದೆ ತರುವುದೇ ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ನ ಮುಖ್ಯ ಉದ್ದೇಶ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದೀರಿ ಅಂದರೆ ಖಂಡಿತ ನಮ್ಮ ಈ ಸಣ್ಣ ಪ್ರಯತ್ನ ನಿಮಗೆ ಇಷ್ಟವಾಗಿದೆ ಎಂದರ್ಥ. ಆದರೂ ನಿಮ್ಮಲ್ಲಿ ಕೆಲವರು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದು ನನಗೆ ತಿಳಿದಿದೆ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇದು ಸಂಪೂರ್ಣ ಉಚಿತ, ಆದರೆ ಇದು ನನಗೆ ಇಂತಹ ನೂರಾರು ಒಳ್ಳೆಯ ವಿಡಿಯೋಗಳನ್ನು ಮಾಡಲು ದೊಡ್ಡ ಶಕ್ತಿ ನೀಡುತ್ತದೆ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು, ಕುಟುಂಬದವರ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಇದನ್ನು ಖಂಡಿತ ಶೇರ್ ಮಾಡಿ. ಎರಡನೇ ಭಾಗದ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.